ಅವ್ರಿಗೆ ಜನಗಳು ಬೇಕಾಗಿರೋದು ನಮ್ಮ ಪಬ್ಲಿಕ್ ಸರ್ವಿಸ್ ಮಾಡಬೇಕಂತ ಉದ್ದೇಶ ಇರಲ್ಲ. ಅವ್ರಿಗೆ ಅಧಿಕಾರ ಬೇಕು, ಅಧಿಕಾರ ಚಲಾಯಿಸ್ಬೇಕು, ಅದಷ್ಟೇ ಇರುತ್ತೆ. ಯಾಕಂದರೆ ಪಬ್ಲಿಕ್ ಇವಾಗ ಓಟ್ ಹಾಕುವಾಗ ಮಾತ್ರ ಎಲೆಕ್ಷನ್ ಮಾತ್ರ ಜನ ಕಾಣಿಸ್ಬೇಕು, ಪಬ್ಲಿಕ್ ಸರ್ವಿಸ್ ಕಾಣಿಸ್ಬೇಕು. ಅವಾಗ ಏನು ಹೇಳ್ತಾರೆ, ನಾವು ರೋಡ್ ಮಾಡ್ತೀವಿ, ಅದು ಮಾಡ್ತೀವಿ, ಉಚಿತವಾಗಿ ಅದು ಕೊಡ್ತೀವಿ, ಇದು. ಅದ್ರ ಬದಲು ಇವತ್ತು ಒಂದು ರೋಡಲ್ಲಿ ಏನು ಒಂದು ಪ್ರಾಣಕ್ಕೂ ಒಂದು ಬೆಲೆ ಇಲ್ಲ, ಒಂದು ಜೀವಕ್ಕೆ ಬೆಲೆ ಕೊಡದೇ ಇರೋರು ಯಾವುದೇ ಕಾರಣಕ್ಕಾಗಲಿ ಒಂದು ಲೀಡರ್ಶಿಪ್ ತೊಗೊಳಕ್ಕೆ ಅವ್ರಿಗೆ ಅರ್ಹತೆ ಇಲ್ಲ. ಒಂದು ಇವತ್ತು ಈ ರೋಡ್ ನೋಡಿ, ಈ ಕಡೆ ಮೋರಿ ಓಪನ್ ಆಗಿದೆ, ಈ ಕಡೆ ಡ್ರೈನೇಜ್ ಇದೆ. ಈ ಹಳ್ಳದಲ್ಲಿ ಮಳೆ ತುಂಬಿರುವಾಗ ಯಾವುದೇ ಗಾಡಿ ಸ್ಪೀಡಾಗಿ ಬಂದರೆ ಬೀಳ್ತಾರೆ. ಬೀಳೋದು ಮಾತ್ರ ಪ್ರಾಣಕ್ಕೆ ಅಪಾಯ ಆಗುತ್ತೆ. ಅಂಥದ್ರಲ್ಲಿ ಇವತ್ತು ಈ ಪಬ್ಲಿಕ್ ಸರ್ವಿಸ್ನ ಯಾಕೆ ಅವ್ರು ಮಾಡ್ತಾ ಇಲ್ಲ? ಓಟ್ ಕೇಳೋಕೆ ಮಾತ್ರ ಬಂದಾಗ ಯಾಕೆ ಈ ರೋಡ್ಗಳನ್ನ ನೋಡೋಕೆ ಯಾರು ಅಧಿಕಾರಿಗಳು ಬರಲ್ಲ? ಇದೆ ಸರ್, ಒಂದು 5-6 ವರ್ಷದಿಂದ ಇದೆ ಸರ್. ಇದು ನಾನು ನೋಡಿದಾಗಿಂದ ಈ ಪ್ಲೇಸ್ಗೆ ಯಾವ ಅಧಿಕಾರಿಗಳು ಬಂದಿಲ್ಲ. ಇವಾಗ ಹೈಕೋರ್ಟೇ ಅನೌನ್ಸ್ ಮಾಡಿದೆ 31 ಒಳಗಡೆ ಗುಂಡಿಗಳು ಮುಚ್ಚಬೇಕಂದ್ರೆ. ಈ ಗುಂಡಿ ಮುಚ್ಚೋಕ್ಕೆ ಯಾರು ಬರಬೇಕು? ನಾವೇ ಇವಾಗ ಏನಿಲ್ಲ ಸರ್, ಯಾವ ಅಧಿಕಾರಿಗಳು ಬರಲಿಲ್ಲ ಅಂದರೆ ಪಬ್ಲಿಕ್ ಸರ್ವಿಸ್ ನಾನೇ ಮಾಡ್ತೀನಿ ಸರ್. ಮುಂದೆ ನಿಂತ್ಕೊಂಡು 10 ರೂಪಾಯಿ 5 ರೂಪಾಯಿ ಕೊಳ್ಳಿ ಸರ್, ಈ ರೋಡ್ ನಾನು ಹಾಕ್ಸ್ತೀನಿ ಸರ್. ಯಾಕಂದರೆ ಇಲ್ಲಿ ಪ್ರಾಣಕ್ಕೆ ಬೆಲೆ ಇಲ್ದಿದ್ಮೇಲೆ ಒಂದು ಜೀವಕ್ಕೆ ಬೆಲೆ ಕೊಡದೇ ಇರುವಾಗ ಎಲ್ಲ ಅಧಿಕಾರಿಗಳು ಬಂದು ನೋಡ್ಬೇಕು ಇಲ್ಲಿ ಏನು ಪರಿಸ್ಥಿತಿ ಇದೆ, ಯಾವ ರೀತಿ ಇದೆ. ಮತ್ತು ಈ ಜನಗಳು ಇವಾಗ ಒಂದು ಗಾಡಿನೇ ತೊಗೊಳ್ಳಿ, ಮಧ್ಯದಲ್ಲಿ ಓಡಾಡಬೇಕಾ ಇಲ್ಲ ಸೈಡ್ ಫುಟ್ಪಾತಲ್ಲಿ ಗಾಡಿಗಳು ಓಡಾಡ್ತಾ ಇದೆ, ಯಾರು ಸರ್ ಬಂದು ಕೇಳ್ತಾ ಇದ್ದಾರೆ? ಈಗ ಜನಗಳ ಪರವಾಗಿ ನಿಂತ್ಕೊಂಡು ಕೆಲಸ ಮಾಡಿ ಸರ್, ನನ್ನ ರಿಕ್ವೆಸ್ಟ್ ಇದು. ಯಾಕಂದರೆ ಯಾವುದೇ ಜನಗಳಿಗಾಗಲಿ, ಯಾವ MLA ಆಗಲಿ, MP ಗಳಾಗಲಿ, ಶಾಸಕರಾಗಲಿ ಯಾರು ಬಂದು ನಿಂತ್ಕೊಂಡು ಕೆಲಸ ಮಾಡಲ್ಲ. ನಮ್ಮ ಪಬ್ಲಿಕ್ ಅವ್ರಿಗೆ ನಮ್ಮಂಥವರೇ ಬಂದು ನಿಂತ್ಕೊಂಡು ಕೆಲಸ ಮಾಡಬೇಕಾಗತ್ತೆ.